ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಆ ದಿನ ಬಂದೇ ಬಿಡ್ತು. ಅಣ್ಣ ತಮ್ಮಂದಿರ ಭೇಟಿಯಾಗೆ ಹೋಯ್ತು. ತಮ್ಮನನ್ನು ನೋಡ್ತಿದ್ದಾಗೆ ಎಚ್ಚರ ಆಗೇ ಬಿಟ್ಟ ನಮ್ಮ ಚಾರಿ. ಈ ಕಡೆ ಚಾರುಗೆ ಕೇಕೆಯ ಒಂದು ಹೊಸ ಮುಖ ಅನಾವರಣಗೊಂಡ್ಬಿಡ್ತಾ ಚಾರು ಮುಂದೆ. ಹಾಗಿದ್ರೆ ಇಲ್ಲಿ ಜಾನಕಿ ಅವ್ರಿಗೆ ಅನುಮಾನ ಬಂದೇ ಬಿಡ್ತಪ್ಪ. ಆ ಕಡೆ ವೈಶ್ವಕ ಮಾನ್ಯತಾ ಕೂತ್ರು ನಿಂತರು ಬೆವತ್ಕೋತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು, ಆಗಿದ್ದೇನು, ಆಗ್ತಿರೋದೇನು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆನೆ ಆಪದ್ ಬಾಂಧವನಾಗಿ ಅವರ ಅಣ್ಣ ಚಾರಿನ ತನ್ನ ಅತ್ತಿಗೆ ಚಾರು ಜೊತೆ ತುಂಬ ಸೇಫಾಗಿ ಯಾರಿಗೂ ಕೂಡ ಕಾಣ್ದಾಗೆ ಆಶ್ರಮನ ತಲುಪಿಸೋ ಕೆಲಸ ಮಾಡ್ತಾನೆ. ಆದರೆ ಚಾರುಗೆ ಗೊತ್ತೇ ಇಲ್ಲ, ಪ್ರತಿ ಬಾರಿ ಕೂಡ ಆ್ಯಂಬುಲೆನ್ಸ್ನಲ್ಲಿ ಆಪದ್ ಬಾಂಧವನಾಗಿ ನಮ್ಮನ್ನು ಕಾಪಾಡಿದ್ದು ಕೇಕೆ ಅಂತ. ಆದರೆ ಒಮ್ಮೆಲೆ ಅವರ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಜೊತೆಗೆ ಅವರ ಋಣನ ಕೂಡ ಮರೆಯೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕೇಕೆ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಅಂತೂ ಎಲ್ಲೂ ಕೂಡ ಹೇಳ್ಕೊಡೋದೇ ಇಲ್ಲ. ಆದರೆ ಇಲ್ಲಿ ಗುರುಗಳ ಮುಂದೆ ಚಾರು ಕೈ ಮುಗ್ದು ಅಂಗಲಾಚಿ ಬೇಡ್ಕೋತಾಳೆ, ತನ್ನ ರಾಮಾಚಾರಿಯನ್ನ ದಯವಿಟ್ಟು ಉಳಿಸ್ಕೊಡಿ ಅಂತ. ಅಲ್ಲಿ ಗುರುಗಳು ಕೂಡ ಆಶ್ವಾಸನೆ ಕೊಡ್ತಾರೆ, ಹೋಪ್ಸ್ನ ನೀಡ್ತಾರೆ. ಆದರೆ ಅಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗುತ್ತೆ. ಬಿಕಾಸ್ ಅಲ್ಲಿ ಚಾರು ಇರೋದಕ್ಕಾಗೋದಿಲ್ಲ. ಚಾರು ಇರೋ ಸತ್ಯವನ್ನ ಗುರುಗಳಿಗೆ ಹೇಳಿದಾಗ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಹೇಳ್ತಾರೆ. ಆದರೆ ಪೊಲೀಸರೇ ಹಿಂದೆ ಬಿದ್ದಿರೋದು ಅಂತ ಗೊತ್ತಾಗ್ತಿದ್ದಾಗೆ ತುಂಬಾ ಅಡೆತಡೆ ಆಗುತ್ತೆ. ಮಗಳೇ, ನೀನಿಲ್ಲಿರೋದು ತೊಂದರೆ ಆಗುತ್ತೆ, ಯಾಕಂದರೆ ಮನೆಯವ್ರಿಗೂ ಗೊತ್ತಿಲ್ಲ ಅಂತಿದ್ಯಾ. ಹಾಗಾಗಿ ಮನೆಗೆ ಹೋಗು. ಆಮೇಲೆ ಮನೆಗೆ ಹೋದರೆ ನೀನು ಇಲ್ಲ ಅನ್ನೋದು ಗೊತ್ತಾದರೆ ಇಲ್ಲಿ ಬಂದು ಹುಡ್ಕೋ ಸಾಧ್ಯತೆ ಇದೆ. ಆ ನಂತರ ಇಲ್ಲಿಗೂ ಕೂಡ ಬಂದುಬಿಟ್ರೆ ಒಂದು ಟ್ರೀಟ್ಮೆಂಟ್ಗೆ, ಚಿಕಿತ್ಸೆಗೆ ಅಡೆತಡೆ ಆಗಿಬಿಡತ್ತೆ. ಈ ಚಿಕಿತ್ಸೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. 30ರಲ್ಲಿರ್ತಕ್ಕಂಥ ಪಲ್ಸ್ ರೇಟ್ನ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಅಡೆತಡೆ ಆಗಿಬಿಟ್ರೆ ಚಾರಿ ಜೀವನ ಕಾಪಾಡೋದು ಕಷ್ಟ ಆಗುತ್ತೆ ಮಗಳೇ ಅಂತ ಹೇಳಿದಾಗ, ಈ ಕಡೆ ಹೇಗೆ ರಾಮಾಚಾರಿ ಒಬ್ಬನೇ ಬಿಟ್ಟು ಹೋಗೋದು ಅಂತ ಅನಿಸುತ್ತೆ ಚಾರುಗೆ. ನನ್ನ ಮೇಲೆ ನಂಬಿಕೆ ಇಡು ಮಗಳೇ, ಚಾರಿನ ನನಗೆ ಒಪ್ಸು ಅಂತ ಹೇಳಿದಾಗ, ನಿಮ್ಮ ಮೇಲೆ ಇಲ್ಲದೆ ಯಾರ ಮೇಲೆ ನಂಬಿಕೆ ಇಡಲಿ ಅಂತ ಮನೆಗೇನು ಚಾರಿನ ಒಪ್ಸಿ ಬರ್ತಾರೆ. ಆದರೆ ಇಲ್ಲಿ ಕೇಕೆ ಆಲ್ರೆಡಿ ರಾಮಾಚಾರಿ ವೇಷನ ಧರಿಸೇ ಬಿಟ್ಟಿದ್ದಾನೆ. ಇಷ್ಟು ದಿನ ರಾಮಾಚಾರಿ ವೇಷನ ಧರಿಸಿ ಚಾರಿ ಮನೆಯಲ್ಲಿ ರಾಮಾಚಾರಿ ಆಗಿದ್ದ ಕೇಕೆ ಇವತ್ತು ಯಾರು ಅವನ್ನ ಕಳಿಸಿದ್ರೋ ಅವರ ದೃಷ್ಟಿಲೂ ಕೂಡ ರಾಮಾಚಾರಿ ಆಗಿದ್ದಾನೆ. ACP ದೇವ್, ಮಾನ್ಯತಾ, ವೈಶಾಖ ಮೂವರಿಗೂ ಕೂಡ ಗ್ರಹಚಾರ ಬಿಡಿಸ್ತಾನೆ. ಚಾರಿ ಸತ್ತೇ ಇಲ್ಲ, ಚಾರಿ ಸಾಯೋ ಅಂತ ತಲುಪೂ ಇಲ್ಲ. ಅದು ಎಲ್ಲವೂ ಕೂಡ ಡ್ರಾಮಾ. ಚಾರಿ ಹತ್ರಕ್ಕೆ ಸಾವು ಕೂಡ ಸುಳಿಯಲ್ಲ. ನಿಮ್ಮ ಯಾವ ಪ್ಲ್ಯಾನ್ ಕೂಡ ವರ್ಕೌಟ್ ಆಗಲ್ಲ. ನೀವು ಮಾಡಿದ್ದೆಲ್ಲ ಗೊತ್ತು, ಸುಪಾರಿ ಕೊಟ್ಟಿದ್ದೆಲ್ಲ ಗೊತ್ತು. ನಿಮಗೆ ಸಾವಿನ ಮುಹೂರ್ತ ಫಿಕ್ಸ್ ಮಾಡ್ತಿದ್ದೀನಿ, ಇನ್ನೇನೇ ಇದ್ರೂ ನನ್ನಾಟ ಶುರುವಾಗುತ್ತೆ, ನೋಡ್ತಾರಿ ಗೇಮ್ ಆನ್ ಆಗಿದೆ ಅಂತ ಹೇಳ್ತಾನೆ. ಜೊತೆಗೆ ಇವ್ರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ, ಹೇಗಪ್ಪ ಚಾರಿ ಬದುಕ್ಬಿಟ್ಟ ಅಂತ. ನೋಡಿ ಅತ್ತ, ನಾನು ಏನೇ ಇದ್ರೂ ಕೂಡ ಯಾವಾಗಲೂ ಯೋಗಾಸನ ಮಾಡ್ತೀನಿ. ನೀರೊಳಗೆ ಉಸಿರಿಟ್ಕೊಂಡು ಯೋಗಾಸನ ಮಾಡೋಕೆ ಗೊತ್ತಿರೋ ನಾನು ಜಸ್ಟ್ ಡಾಕ್ಟರ್ ಬಂದಾಗ ಒಂದು 5 ನಿಮಿಷ ಯೋಗ ನಿದ್ರೆಗೆ ಚಾರಿ ಉಸಿರನ್ನ ಇಟ್ಕೊಳ್ಳೋದು ತೊಂದರೆ ಆಗುತ್ತಾ? ಅದು ನನಗೆ ಕಷ್ಟ ಆಗುತ್ತಾ? ಅದನ್ನೇ ಕೂಡ ನಾನು ಮಾಡಿದ್ದು. ಡಾಕ್ಟರ್ ಬಂದಾಗ ನಾನು ಯೋಗ ನಿದ್ರೆಗೆ ಜಾರಿದ್ದೆ, ಉಸಿರು ಬಿಗಿ ಇಡ್ತಿದ್ದೆ. ಹಾಗಾಗಿ ರಿಪೋರ್ಟ್ ಆ ರೀತಿ ಕೊಟ್ಟರು. ಅವ್ರದ್ದೇನೂ ತಪ್ಪಿಲ್ಲ. ನಾರಾಯಣಾಚಾರ್ ಮಗ ನಾನು, ಸಾಕಷ್ಟು ಆಶೀರ್ವಾದ ಇದೆ ಅಂದಮೇಲೆ ಸಾವು ನನ್ನ ಹತ್ರಕ್ಕೂ ಸುಳಿಯುವುದಿಲ್ಲ. ಏನೇ ಇದ್ರೂ ನೀವು ಎದ್ರುಕೊಂಡು ಬೆದರ್ಕೋಬೇಕು ಅಷ್ಟೇ. ನನ್ನ ಅತ್ತಿಗೆ ಕೂಡ ಇದ್ದಾರಲ್ವಾ, ಅವ್ರಿಗೂ ಕೊಟ್ಬಿಡಿ ಎಚ್ಚರಿಕೆನ. ಇನ್ನು ಏನೇ ಇದ್ರೂ ಯಾರ ಆಟ ಕೂಡ ನಡೆಯೋದಿಲ್ಲ. ಎಲ್ಲರಿಗೂ ಒಂದು ಸೈಡಿಂದ ಕೊಟ್ಕೊಂಡು ಬರ್ತಾ ಇರೋದೇ ನಿಮ್ಮ ಇನ್ನು ಕೇಡುಗಾಲ ಶುರುವಾಯಿತು ಅಂತ ಹೇಳ್ತಾನೆ. ಇದರಿಂದ ಮೂವರು ಕೂಡ ಎದ್ರಿ ಬೆಂಡಾಗಿ ಹೋಗ್ತಾರೆ. ಆದರೆ ಇಲ್ಲಿ ಕೇಕೆ ಮಾತ್ರ ನನ್ನ ಅಣ್ಣನ ಜೀವನಕ್ಕೆ ಇಂಥ ಸ್ಥಿತಿ ತಂದಿರೋ, ನನ್ನ ಮನೆಗೆ ಶತ್ರುವಾಗಿರೋ ಈ 3 ಜನನು ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ವೈಶಾಖ ಅಂತೂ ಮನೆಗೆ ಹೊರಟ್ಬಿಡ್ತಾಳೆ. ಆಮೇಲೆ ರಾಮಾಚಾರಿ ಬಂದರೆ ಹೇಗೆ ಫೇಸ್ ಮಾಡಬೇಕು ಅಂತ. ಆ ಕಡೆ ಚಾರು ಕೂಡ ಮನೆಗೆ ಹೊರಟು ಬಂದರೆ, ಈ ಕಡೆ ಮಾನ್ಯತಾ, ACP ಇಬ್ಬರು ಕೂಡ ತಮ್ಮ ಗ್ರಹಚಾರ ಮುಗೀತು, ನಾನು ಜೈಯಿಂದ ಕಾಪಾಡ್ಕೋಬೇಕು, ನಿನ್ನ ಕೆಲಸ ಉಳಿಸ್ಕೋಬೇಕು, ಇದು ಎಲ್ಲವೂ ಆಗಬೇಕು ಅಂದರೆ ಮೊದಲು ರಾಮಾಚಾರಿ ಎಲ್ಲಿದ್ದಾನೆ ಅಂತ ಹುಡುಕಿ ಅವ್ರನ್ನ ನಿಜವಾಗಿ ಮುಗಿಸ್ಬಿಡ್ಬೇಕು ಅಂತ. ನಂತರ ಈ ಕಡೆ ಮಾನ್ಯತಾ ಮನೆಗೆ ಬಂದರೆ ಅಲ್ಲಿ ಜೈಶಂಕರ್ ಅವರು ಯಾರ್ದು ಜೊತೆ ಮಾತಾಡ್ತಿರೋ ಮಾತು ತನ್ನ ಬಗ್ಗೆನೇ ಅಂತ ಅಂದ್ಕೊಂಡು ಹೆದ್ರೋದಂದ ಮಾನ್ಯತಾ ಇರೋ ಸತ್ಯನ ಹೇಳೋಕೆ ಮುಂದಾಗೆ ಬಿಡ್ತಾರೆ. ಬಟ್
ಆ ಒಂದು ಟೈಮಲ್ಲಿ ಗೊತ್ತಾಗ್ಬಿಡತ್ತೆ ಜಯಶಂಕರ್ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ. ತಕ್ಷಣ ತನ್ನ ಮಾತನ್ನು ಹಾಗೆ ವಾಪಸ್ ಮಾಡಿಬಿಡ್ತಾರೆ. ನಂತರ ಈ ಕಡೆ ಕೂತರು ನಿಂತರು ACP ದೇವ್ಗಾಗಲಿ ಮಾನ್ಯತಾಗಾಗಲಿ ನಿದ್ರೆ ಬರ್ತಿಲ್ಲ. ಈ ಕಡೆ ವೈಶಾಖ ಕತೆ ಏನು ಬೇರೆನಾ, ಅವಳ ಕತೆನೂ ಕೂಡ ಅಷ್ಟೇ. ಅವ್ರದ್ದು ಇನ್ನೂ ಒಂದು ಕತೆ, ಮನೇಲಿರೋದು ಕೇಕೆನ ರಾಮಾಚಾರಿನ, ಯಾರಿದ್ದಾರೆ ಹೇಗೆ ಬಿಹೇವ್ ಮಾಡಬೇಕು ಅಂತ. ಈ ಕಡೆ ಕೇಕೆ ಇನ್ನೂ ಕೂಡ ಮನೆಗೆ ಬಂದಿಲ್ಲ, ಜೊತೆಗೆ ಆ ಕಡೆ ಚಾರು ಮನೆಗೆ ಬರ್ತಾರೆ. ಈ ಕಡೆ ಆಲ್ರೆಡಿ ಜಾನಕಿ ಅವರು ಮಗ ಸೊಸೆ ಮನೇಲಿಲ್ಲ, ಏನು ಅನಾಹುತ ಆಗಿರ್ಬೋದು ಅಂತ ಹೆದರಿರ್ತಾರೆ. ಚಾರು ಬರ್ತಿದ್ದಾಗೆ ಈ ಕಡೆ ಶ್ರುತಿ ಎಲ್ಲ ವಿಷಯ ಹೇಳ್ತಾಳೆ, ಅಮ್ಮ ಪ್ಯಾನಿಕ್ ಆಗ್ತಾರೆ ಅಂತ. ಜೊತೆಗೆ ರಾಮಾಚಾರಿ ಎಲ್ಲಮ್ಮ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಿದ್ದಾಗೆ ಚಾರುಗೆ ದುಃಖನ ತಡ್ಕೊಳಕ್ಕಾಗೋದೇ ಇಲ್ಲ, ಸತ್ಯ ಹೇಳಿಬಿಡ್ಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಕೇಕೆ ಬರ್ತಾನೆ. ಕೇಕೆ ಬರಲಾಗಿ ವಿಶ್ವ ಮಾತು ನಿಂತು ಹೋಗುತ್ತೆ. ನಂತರ ತನ್ನ ಅಮ್ಮನ ಹತ್ರ, ಅಮ್ಮ ಹೆದರಬೇಡಿ, ಎಲ್ಲ ಕೂಡ ಒಳ್ಳೇದಾಗುತ್ತೆ, ನಿಮ್ಮ ಮಗ ಮತ್ತೆ ನಿಮ್ಮ ಕೈಗೆ ಸಿಗ್ತಾನೆ, ಕೋಟಿ ದೇವತೆಗಳು ನಿಮ್ಮ ಫಲನ ಫಲಿಸದೇ ಇರಬಹುದು, ಕೋರಿಕೆನ ಬೇಡಿಕೆನ ಮೋಸ ಮಾಡ್ಬೋದು, ಆದರೆ ನಿಮ್ಮನ್ನ ಕಾಯೋ ಒಂದು ದೇವತೆ ಖಂಡಿತ ನಿಮ್ಮ ಮಗನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾರೆ ಅಂತ ಚಾರು ಬಗ್ಗೆ ಮಾತಾಡ್ತಾನೆ. ಆದರೆ ಇಲ್ಲಿ ಚಾರುಗಂತೂ ಕೇಕೆ ಬಗ್ಗೆ ಎಷ್ಟು ಸಿಟ್ಟು ಅಂದ್ರೆ, ತನ್ನ ಗಂಡನ ಈ ಸ್ಥಿತಿಗೆ ಕಾರಣ ಇವನೇನೆ, ಯಾವುದೇ ಕಾರಣಕ್ಕೂ ಕೂಡ ಇವನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ, ನನ್ನ ಗಂಡನ ಎಂಥ ಪರಿಸ್ಥಿತಿಗೆ ತಳ್ಳಿದ್ಯಾ ನೀನು, ನಿನ್ನ ಬಿಡೋದುಂಟ ಅಂತ ಅನ್ಕೋತಿದ್ದಾಳೆ. ನಂತರ ಈ ಕಡೆ ಮತ್ತೆ ಚಾರು ಅಪ್ಸೆಟ್ ಆಗಿರೋದ್ರಿಂದ ಜಾನಕಿ ಅವರು ಹಾಗೆ ಶ್ರುತಿ ಸಾಕಷ್ಟು ರೀತಿಯಲ್ಲಿ ಕೇಳೋ ಪ್ರಯತ್ನ ಮಾಡ್ತಾರೆ. ಆದರೆ ಯಾವುದೇ ರೀತಿಲೂ ಕೂಡ ಚಾರು ಸತ್ಯನ ಬಿಟ್ಕೊಡುವುದಿಲ್ಲ. ಆ ಕಡೆ ರಾಮಾಚಾರಿಗೆ ಟ್ರೀಟ್ಮೆಂಟ್ ನಡೀತಿದೆ. ಅಲ್ಲಿ ಇರ್ತಕ್ಕಂಥ ಒಬ್ಬ ಆಕೆ ಕೂಡ ನಮ್ಮ ಒಂದು ಆಶ್ರಮಕ್ಕೆ ಇಂಥ ಪೇಷಂಟ್ ಇದು ತನಕ ಬಂದೇ ಇಲ್ಲ, ಎಷ್ಟೇ ಮೆಡಿಸಿನ್ ಕೊಟ್ಟರು ಕೂಡ ಎಚ್ಚರ ಆಗ್ತಿಲ್ವಲ್ಲ ಗುರುಗಳೇ ಅಂದಾಗ, ನಮ್ಮ ಪ್ರಯತ್ನನ ನಾವು ಮಾಡಲೇಬೇಕು, ಸಾಕಷ್ಟು ರೀತಿಯಲ್ಲಿ ಈ ಒಂದು ಉಸಿರಾಟನ ನಾವು ತರೋ ಕೆಲಸನ ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಆದರೂ ಕೂಡ ತುಂಬ ಬಾರಿ ಪ್ರಯತ್ನ ಪಡ್ತಾರೆ. ಫೈನಲಿ ಸೋತೆ ಹೋಗ್ಬಿಟ್ವಿ ಅನ್ನೋಷ್ಟ್ರ ಮಟ್ಟಿಗೆ ಅವರ ಸ್ಥಿತಿ ತಲುಪಿಡುತ್ತೆ. ತಕ್ಷಣ ಚಾರು ಅವ್ರಿಗೆ ಕಾಲ್ ಮಾಡೋದು ಅಂದಾಗ, ಬೇಡ, ಆಕೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಬಿಟ್ಟು ಹೋಗಿದ್ದಾಳೆ, ಈ ವಿಶ್ವನ ಆಕೆಗೆ ಹೇಗೆ ಹೇಳೋದು, ನಾವೇ ಇನ್ನಷ್ಟು ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ದೇವ್ರ ಹತ್ರ ಹೋಗಿ, ದೇವ್ರ ಕಂದನ್ ಜೀವನ ಬದುಕಿಸು ತಂದೆ, ಏನು ಮಾಡಿದಾನೆ ಪಾಪನ, ತುಂಬಾ ಒಳ್ಳೆ ಮನಸ್ಸಿರೋ ಮಹಾನುಭಾವ ಅಂತ ವ್ಯಕ್ತಿ ಜೀವನ ಬದುಕಿಸು ತಂದೆ, ಎಲ್ಲ ನಿನ್ನ ಕೈಯಲ್ಲೇ ಇದೆ, ನಿನಗೆ ಪೂಜೆ ಮಾಡ್ತಕ್ಕಂಥ ಜೀವ ಅದು, ಅವನನ್ನ ಕೈ ಬಿಟ್ಬಿಡ್ತೀಯ ನೀನು ಅಂತ ದೇವ್ರ ಮುಂದೆ ಅಂಗಲಾಚಿ ಬೇಡ್ಕೊತಿದ್ದಾರೆ. ಬಿಕಾಸ್ ಅವರ ಎಲ್ಲ ಪ್ರಯತ್ನಗಳು ಕೈ ಚುಳ್ಳಿ ಕೂತಿವೆ. ಆದರೆ ಇಲ್ಲಿ ಚಾರು ಮಾತ್ರ ನಿದ್ರೆಗೆ ಬಿಟ್ಟಿದ್ದಾಳೆ. ಈ ಕಡೆ ಕೇಕೆ ಬಂದಿದ್ದೆ ತನ್ನ ಚಾರು ಅದಕ್ಕೆ ಹತ್ರ ಕುತ್ಕೊಂಡು, ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ಅಣ್ಣನಿಗೆ ಯಾರು ಇಂಥ ಸ್ಥಿತಿಗೆ ತಂದ್ರು, ಯಾರು ನಿಮ್ಮ ಸುತ್ತಮುತ್ತ ಶತ್ರುಗಳು ಇದೆಲ್ಲ ಮಾಡ್ತಿದ್ದಾರೋ ಒಬ್ಬೊಬ್ರು ಕೂಡ ಮುಗಿಸ್ಕೊಂಡು ಬರ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಬಿಡೋ ಮಾತೇ ಇಲ್ಲ ಅತ್ತೆ, ಈ ಮನೆನ ಕಾವಲಾಗಿ ನಾನು ಕಾಯ್ತೀನಿ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾನೆ. ನಂತರ ಈ ಕಡೆ ಕೇಕೆ ಹೇಳಿ ಚಾರು ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದಂತೆ ಈ ಕಡೆ ಚಾರು ಕಂಡುಬಿಡ್ತಾಳೆ. ಅವಳಿಗೆ ಎಲ್ಲವೂ ಕೂಡ ಕೇಳಿಸ್ದ, ಏನದು ಕೇಕೆ ಬದಲಾಗಿದಾನ ಅಂತ ಅನ್ನಿಸ್ತದ. ನಂತರ ಆ ಕಡೆ ವೈಶಾಖ ಅದಕ್ಕೆ ಕತೆ, ರಾಮಾಚಾರಿ ಅಂದರೆ ಕೇಕೆ ನೋಡಿದ್ದೇ ಭಯ ಬೀಳ್ತಿದ್ದಾಳೆ. ಈ ಕಡೆ ಕೇಕೆಗೆ ಎಲ್ಲ ಕೂಡ ಅರ್ಥ ಆಗ್ತದೆ. ಈ ಕಡೆ ಕೇಕೆ ಕೂಡ ಚೋಕ್ ಕೊಡ್ತಾನೆ, ಚೋಕೆ ಅವಳಿಗೆ ಕನ್ಫ್ಯೂಷನೇ ಆಗ್ಬಿಡುತ್ತೆ, ಯಾರಪ್ಪ ಇದು ಏನು ಅಂತ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಇನ್ನೂ ಕೂಡ ಕತೆ ಬಾಕಿ ಇದೆ, ಇನ್ನು ಮುಂದೆ ನೋಡೋದಿದೆ ಬಾಕಿ ಅಂತ ಹೇಳಿ ಕೇಕೆ ಚೋಕ್ ಕೊಟ್ಟು ಹೋದರೆ ಈ ಕಡೆ ಯಾರಿಗೂ ಕೂಡ ನಿದ್ರೆ ಬರ್ತಿಲ್ಲ. ಮಾನ್ಯತಾ, ACP ದೇವ್, ವೈಶಾಖ ಎಲ್ಲರೂ ಕೂಡ ನಿದ್ರೆ ಮಾಡದೆ ಹಗಲು ರಾತ್ರಿ ಅಂದೆ ಮಲ್ಕೊಳ್ದೆ ಕನ್ವರ್ಸಿದ್ದಾರೆ, ಬೆದರುತ್ತಿದ್ದಾರೆ, ಏನು ಕತೆ ಮುಗೀತು ನಮ್ಮ ಕತೆ ಅಂತ ಬೆಂಡಾಗ್ತಿದ್ದಾರೆ. ನಂತರ ಈ ಕಡೆ ಚಾರು ಬೆಳ್ಳಂಬೆಳಗ್ಗೆ ಅತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿದೆ, ಅಲ್ಲಿ ಒಂದು ಕಾರ್ಯಕ್ರಮ ಇದೆ ದೇವ್ರದ್ದು, ಅದಕ್ಕೆ ನಾನು ಭಾಗವಹಿಸ್ಬೇಕಾಗಿದೆ, 3 ದಿನ ಹೋಗಿ ಬರ್ತೀನಿ ಅಂದರೆ ಈ ಕಡೆ ವೈಶಾಖ ಎಲ್ಲಿಗೆ ಹೋಗೋದು, ನೀನು ಮಜಾ ಮಾಡೋಕ್ಕೆ ಹೋಗ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ನಾರಾಯಣ ಚಾರು ಕೂಡ ಅಲ್ಲೇ ಇದ್ದಾರೆ. ಆದರೆ ಇಲ್ಲಿ ಕೇಕೆ ಮಾತ್ರ ಸರಿ ಆಯಿತು ಚಾರು ಮೇಡಮ್ ನೀವು ಹೋಗಿ ಬನ್ನಿ ಅಂತ ಪರ್ಮಿಷನ್ ಕೊಡ್ತಾನೆ. ನಂತರ ಈ ಕಡೆ ಚಾರು ಕೂಡ ಹೊರಟು ನಿಂತ್ಕೋತಾಳೆ. ಆಟೋದಲ್ಲಿ ಹೋಗ್ತಿದ್ರೆ ಆಲ್ರೆಡಿ ಇಲ್ಲಿ ಕೇಕೆ ಕೂಡ ತನ್ನ ಅಣ್ಣನ ನೋಡಬೇಕು ಅಂತ ಹೇಳಿ ಆಶ್ರಮಕ್ಕೆ ಹೊರಟಿದ್ದಾನೆ. ಆಟೋದಲ್ಲಿ ಹೋಗ್ತಿರೋ ಚಾರುಗೆ ಅನ್ನಿಸ್ತದೆ, ಏನಿದು ಕೃಷ್ಣ ಆಡಿದ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಅವನಿಗೆ ನಮ್ಮ ಸುತ್ತ ಇರೋ ಶತ್ರುಗಳು ಯಾರು, ರಾಮಾಚಾರಿಗೆ ಇದನ್ನೆಲ್ಲ ಮಾಡಿದ್ಯಾರು ಅನ್ನೋ ಸತ್ಯ ಗೊತ್ತಿದೆ ಅಂತ ಅನ್ನಿಸ್ತದ. ಹಾಗಿದ್ರೆ ಅವನಿಗೆ ಎಲ್ಲ ಸತ್ಯ ಗೊತ್ತದ, ಅದಕ್ಕೋಸ್ಕರನೇ ಎಲ್ಲರೂ ಒಂದು ಸೈಡಿಂದ ಮುಗಿಸ್ಕೊಂಡು ಬರ್ತೀನಿ ಅಂದ. ಆದರೆ ರಾಮಾಚಾರಿಗೆ ತನ್ನ ತಮ್ಮ ಇಷ್ಟೊಂದು ಬದಲಾಗಿದ್ದಾನೆ, ಅವನು ಒಳ್ಳೆಯವನಾಗಿದ್ದಾನೆ ಅಂತ ಗೊತ್ತಾದರೆ ಎಷ್ಟು ಖುಷಿ ಆಗ್ಬೋದು ಅಂತ ಅನ್ಕೋತಿದ್ದಾಳೆ. ಬಿಕಾಸ್ ಅವಳಿಗೆ ಅರ್ಥ ಆಗಿದೆ ರಾಮಾಚಾರಿ
ಆ ತಮ್ಮ ಕೃಷ್ಣನಾಗಿ ಬದಲಾಗಿದ್ದಾನೆ, ಕೇಕೆಯಾಗಿ ಉಳಿದಿಲ್ಲ ಅಂತ. ನಂತರ ಈ ಕಡೆ ರಾಮಾಚಾರಿ ಬಳಿಗೆ ಕೇಕೆ ಹೋಗ್ತಾನೆ, ಯಾರೂ ಕೂಡ ಇಲ್ಲ. ಅಲ್ಲಿ ಕೇಕೆ ಮುಂದೆ ನಿಂತ್ಕೊಂಡು ಅಣ್ಣನ ನೋಡಿ ಕಣ್ಣೀರು ಹಾಕ್ತಿದ್ದಾನೆ. ಅಣ್ಣ, ನನ್ನ ಮನೆಗೆ ಹೋದಾಗ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಣ್ಣ ಅದು ನಮ್ಮನೆ ಅಂತ. ಆ ರೀತಿ ಗೊತ್ತಿದ್ರೆ ನಿನಗೆ ಇಂಥ ಸ್ಥಿತಿನೇ ಬರ್ತಾ ಇರಲಿಲ್ಲ. ಎಂಥ ಮಹಾನ್ ತಪ್ಪು ಮಾಡಿಬಿಟ್ಟೆ ನಾನು. ಪ್ಲೀಸ್ ಅಣ್ಣ, ನಿನ್ನ ತಮ್ಮ ಕೃಷ್ಣ ಬಂದಿದ್ದೀನಿ, ದಯವಿಟ್ಟು ಎದೇಳಣ್ಣ, ದಯವಿಟ್ಟು ನನಗೆ ಕ್ಷಮಿಸ್ಬಿಡುವಣ್ಣ. ನಾನು ಬದಲಾಗಿದ್ದೀನಿ, ನಿನ್ನ ತಮ್ಮನಾಗಿ ನಾರಾಯಣೇಶ್ವರ ಮಗನಾಗಿ ಬದಲಾಗಿದ್ದೀನಿ, ದಯವಿಟ್ಟು ಎದೇಳುವಣ್ಣ, ದಯವಿಟ್ಟು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅಂಗಲಾಚಿ ಬೇಡ್ಕೋತಿದ್ರೆ ರಾಮಾಚಾರಿ ಕಣ್ಗಳಲ್ಲಿ ನೀರು ಹರಿತಾ ಇದೆ. ಫೈನಲಿ ಕೇಕೆ ಬರಲಾಗಿ ಈ ಕಡೆ ಚಾರ್ಯ ಮನಸ್ಸಿನಲ್ಲಿ ಇದ್ದಂಥ ಆ ತಮ್ಮನ ಪ್ರೀತಿ ಕಣ್ಣಲ್ಲಿ ಧಾರೆಯಾಗಿ ಹರಿತಿದೆ. ಇದು ನೋಡಿ ಕೇಕೆಗೆ ಶಾಕ್ ಆಗ್ತದೆ. ಹಾಗಾದರೆ ಮುಂದೆ ಏನಾಗುತ್ತೆ? ಈ ಕಡೆ ಚಾರು ಮತ್ತು ಕೇಕೆ ಭೇಟಿ ಆಗುತ್ತೆ. ಈ ಕಡೆ ಚಾರಿಯಲ್ಲೇ ಆಗಿರ್ತಕ್ಕಂಥ ಈ ಒಂದು ಮೂಮೆಂಟಿಂದ ಆಶ್ರಮ ಖುಷಿ ಆಗುತ್ತೆ. ಅವರ ಪ್ರಯತ್ನಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕಾಳಿಕಾಂಬಾ ದೇವರ ಒಂದು ದರ್ಶನವಾಗ್ತದೆ. ಅಲ್ಲಿ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ಕಾಳಿಕಾಂಬಾ ದೇವರ ಮುಂದೆ ಒಬ್ಬರ ಮಂತ್ರವಾದಿಗಳು ಕೂಡ ಕೂತಿದ್ದಾರೆ. ಯಾಕಪ್ಪ ಅದು? ಯಾರು ಅಲ್ಲಿಗೆ ಹೋಗಿರೋದು? ರಾಮಾಚಾರಿನೇ ಅಲ್ಲಿ ಕರ್ಕೊಂಡು ಹೋಗಿದಾರಾ ಅಥವಾ ಮಾನ್ಯತಾ ACP ಕರ್ಕೊಂಡು ಹೋಗಿದಾರಾ? ಏನಾಗ್ತದೆ, ಹೇಗೆ ಇದೆಲ್ಲ ಸಾಧ್ಯ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.